ಎಲ್ಲರಿಗೂ ಶರಣು. ಇರುವ ಟ್ಯಾಕ್ಸ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ಮೇಲೆ, ಈಗ ಬಡ್ಜೆಟ್ಟು ಆದಮೇಲೆ ಅದನ್ನು ವಿಶ್ಲೇಷಣೆ ಮಾಡೋದು ಎಷ್ಟು ಸರಿ? ಆ ಒಂದು ತೆರಿಗೆ ವ್ಯವಸ್ಥೆನೇ ಸರಿ ಇಲ್ಲ. ನಾವು ಒಕ್ಕೂಟ ವ್ಯವಸ್ಥೆಗೆ ಟ್ಯಾಕ್ಸನ್ನು ಕಟ್ತಾ ಇದ್ದೀವಲ್ಲ, ಅದು ಯಾಕೆ ಕಟ್ಟಬೇಕು ಅಂತ ಕೇಳಬೇಕು ಹೊರತಾಗಿ, ಅವರು ಈ ಟ್ಯಾಕ್ಸನ್ನು ಯಾವ ರೀತಿ ವಿತರಣೆ ಮಾಡಿದ್ರೋ, ಆ ವಿತರಣೆ ಮಾಡಿದ್ರಲ್ಲಿ ನಮಗೆ ಬರೀ 10 ಪೈಸೆ ಕೊಟ್ಟವ್ರೆ, ಇನ್ನೊಬ್ರಿಗೆ 30 ಪೈಸೆ ಕೊಟ್ಟವ್ರೆ, ಈ ಥರ ಚರ್ಚೆ ಮಾಡ್ಕೊಂಡು ಆ ವ್ಯವಸ್ಥೆನ ತಿದ್ದುಪಡಿ ಮಾಡೋದನ್ನು ಪೋಸ್ಟ್‌ಪೋನ್ ಮಾಡ್ತಾ ಇದ್ದೀವಿ. ಹೇಗೆ ಕಿತ್ತೂರು ರಾಣಿ ಚೆನ್ನಮ್ಮವರು ನಮಗೆ ಈ ಸಿನಿಮಾಗಳಲ್ಲೆಲ್ಲ ನೋಡಿದ್ದೀವಲ್ಲ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಉತ್ತೀರಾ ಬಿತ್ತೀರಾ ಅಂತ. ಆ ರೀತಿ ಈಗ ಈ ಒಂದು ಒಕ್ಕೂಟ ಸರ್ಕಾರಕ್ಕೆ ನಾವು ಏನಕ್ಕೆ ಟ್ಯಾಕ್ಸ್ ಕಟ್ಟಬೇಕು? ಒಕ್ಕೂಟ ವ್ಯವಸ್ಥೆ ಇರಬೇಕು, ಇಂಡಿಯಾ ಯೂನಿಯನ್ ಇರಬೇಕು. ಆದರೆ ಈ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನಿದೆ ಇದು ಇರಕ್ಕೂಡ್ದು. ಅವತ್ತು ಸೈನ್ ಮಾಡುವಾಗ 1947ರಲ್ಲಿ ನಾವೆಲ್ಲ ಒಂದು ಒಕ್ಕೂಟನ ಕಟ್ಕೊಳ್ಳೋದಕ್ಕೆ ಸೈನ್ ಮಾಡುವಾಗ ಕೇವಲ ರೈಲ್ವೆ, ಕಮ್ಯುನಿಕೇಷನ್ನು, ನೋಟ್ ಪ್ರಿಂಟ್ ಹಾಕೋದು, ಎಕ್ಸ್ಟರ್ನಲ್ ಅಫೇರ್ಸು, ಮಿಲ್ಟ್ರಿ ಇಂಥದ್ದನ್ನು ಮಾತ್ರನೇ ಒಕ್ಕೂಟ ವ್ಯವಸ್ಥೆ ಮೇಂಟೈನ್ ಮಾಡಬೇಕು. ಇನ್ನು ಉಳಿದಿದ್ದೆಲ್ಲವೂ ಕೂಡ ರಾಜ್ಯ ಸರ್ಕಾರಗಳೇ ಮೇಂಟೈನ್ ಮಾಡಬೇಕು. ಅಲ್ಲಿ ರಾಜ್ಯ ಸರ್ಕಾರ ಅಂತ ಒಪ್ಕೊಂಡಿದ್ದೇ ಅವತ್ತು ದೊಡ್ಡ ತಪ್ಪಾಗಿದೆ. ನಮ್ಮ ದೇಶ ಅಂತ ಅವತ್ತೇ ಇವರು ಬಾಯ್ಬಿಟ್ಟು ಹೇಳ್ಬೇಕಾಗಿತ್ತು. ಈಗ ಏನಾಗ್ಬಿಟ್ಟಿದೆ, ಈ ಒಕ್ಕೂಟ ವ್ಯವಸ್ಥೆನ ಆಳ್ಗೆಡ್ವಿ ಅದನ್ನೇ ಒಂದು ದೇಶ ಮಾಡೋದಕ್ಕೆ ಹೊರಟಿದ್ದಾರೆ. ಯಾವ ದೇಶ ಅದು? ಹಿಂದಿ ದೇಶ. ಅದೇನಾದರೂ ಕನ್ನಡ ದೇಶ ಆಗಿದ್ದಿದ್ರೆ ನಾವು ಖುಷಿಯಾಗಿ ಒಪ್ಕೊಬಿಡ್ತಿದ್ವಿ. ಆದರೆ ಅವ್ರು ಮಾಡಕ್ಕೆ ಹೊರಟಿರೋದು ಹಿಂದಿ ದೇಶ. ಮೊನ್ನೆ 1ನೇ ತಾರೀಕು ನಮ್ಮ ಉಪ್ಪಿನಕಾಯಿ ಆಂಟಿ ಬಡ್ಜೆಟನ್ನು ಮಂಡಿಸಿದಾರಂತೆ. ಅದು ನಾನಂತೂ ಗಮನನೇ ಕೊಡೋಕ್ಕೆ ಹೋಗಲ್ಲ. ಇನ್ನೊಮ್ಮೆ ಕರ್ನಾಟಕ ಸರ್ಕಾರದ ಬಜೆಟ್ಗೆ ಅದು ಆಗೋಕ್ಕೂ ಮೊದಲು ಕೂಡ ನಾವು ಏನೆಲ್ಲ ಆಗಬೇಕು ಅಂತ ಒಂದಷ್ಟು ನಮ್ಮ ಇನ್ಪುಟ್ಸನ್ನು ಕೂಡ ತಲುಪಿಸ್ತೀವಿ. ಅದರ ಜೊತೆಗೆ ಅದಾದಮೇಲೆ ಅದನ್ನು ಚರ್ಚೆ ಮಾಡೋದು, ಅದನ್ನು ವಿಮರ್ಶೆ ಮಾಡೋದು ಕೂಡ ಮಾಡ್ತೀವಿ. ಅದು ಅತ್ಯಗತ್ಯ ಕೂಡ. ಆದರೆ ಈ ಒಂದು ಒಕ್ಕೂಟ ಸರ್ಕಾರನೋ ಇಲ್ಲ ಕೇಂದ್ರ ಸರ್ಕಾರನೋ ಮಾಡಿರುವಂಥ ಬಡ್ಜೆಟನ್ನು ವಿಶ್ಲೇಷಣೆ ಮಾಡ್ಕೊಂಡು ಕೂತ್ಕೊಳ್ಳೋದು ದೊಡ್ಡ ತಪ್ಪು. ನಾವು ಹೇಳ್ಬೇಕಾಗಿರೋದು ಒಕ್ಕೂಟ ಸರ್ಕಾರ ಅದು ಹೋಗಬೇಕು, ಸರ್ಕಾರ ಅನ್ನೋದು ಇರಕ್ಕೂಡ್ದು, ಒಕ್ಕೂಟ ವ್ಯವಸ್ಥೆ ಇರಲಿ. ನಮ್ಮ ರಾಜ್ಯದಿಂದ ಮೊದಲಾದ್ರೂ ರೈಲ್ವೆ, ಈ ಕಮ್ಯುನಿಕೇಷನ್ ವಿಚಾರ ಇವೆಲ್ಲ ಒಕ್ಕೂಟ ಮೇಂಟೈನ್ ಮಾಡಬೇಕು ಅನ್ನೋ ಥರ ಇತ್ತು. ಆದರೆ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಇದನ್ನು ಕೂಡ ರಾಜ್ಯ ಸರ್ಕಾರನೇ ಮೇಂಟೈನ್ ಮಾಡ್ಬೋದು. ಈಗ ಈ ಒಕ್ಕೂಟ ವ್ಯವಸ್ಥೆ ಮೇಂಟೈನ್ ಮಾಡಬೇಕಾಗಿರೋದು ಮೋಸ್ಟ್ಲಿ ಈ ಮಿಲ್ಟ್ರಿ ಸಿಸ್ಟಮ್ ಒಂದನ್ನೇ. ಇನ್ನು ಈಗ ಕರೆನ್ಸಿ ಕೂಡ ಡಿಜಿಟಲ್ ಆಗಿದೆ, ಅದು ಕೂಡ ಆ ರಾಜ್ಯದವರೇ ಮಾಡ್ಕೊಳ್ಬೋದು. ಅದನ್ನು ಪ್ರಿಂಟ್ ಹಾಕೋಕ್ಕೆ ಇವ್ರ ಅಗತ್ಯ ಏನಿಲ್ಲ. ಇನ್ನು ಫಾರಿನ್ನು ಎಕ್ಸ್ಟರ್ನಲ್ ಅಫೇರ್ಸು ಕೂಡ ಆ ಒಂದೊಂದು ರಾಜ್ಯನೇ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಇದೆ. ಈ ಮಿಲ್ಟ್ರಿ ಮೇಂಟೆನೆನ್ಸಿಗೆ ಮಾತ್ರನೇ ಒಂದೊಂದು ರಾಜ್ಯದಿಂದ 10,000 ಕೋಟಿನೋ 20,000 ಕೋಟಿನೋ ವರ್ಷಕ್ಕೆ ಕೊಟ್ಬಿಟ್ಟು ಅದೊಂದು ಸಿಸ್ಟಮನ್ನು ಮೇಂಟೈನ್ ಮಾಡ್ಕೊ ಹೋಗೋದಕ್ಕೆ ಒಂದಷ್ಟು ಜನನ ನೇಮಿಸಿ, ನಾವು ಏನು ನುಡಿ ನಾಡುಗಳಾಗಿದ್ದೀವಿ, ನಮ್ಮ ನುಡಿ ಆಧಾರಿತವಾಗಿ ನಾವು ಬದುಕ್ತಾ ಇದ್ದೀವಲ್ಲ, ಇವು ಇಡೀ ಜಗತ್ತಲ್ಲಿ ಒಂದು ದೊಡ್ಡ ಸಮುದಾಯ, ಒಂದು ಬುದ್ಧಿವಂತ ಸಮುದಾಯ ಆಗುವ ಕಡೆಗೆ ಗಮನ ಕೊಡಬೇಕಾಗಿದೆ. ಈಗ ಕೆಲವ್ರಿಗೆ ಏನಾಗಿದೆ ಅಂತಂದರೆ, ಯಾವುದೋ ಒಂದು ವಿರೋಧ ಪಕ್ಷ ಅವರು ಈ ಬಜೆಟನ್ನು ಟೀಕೆ ಮಾಡ್ಕೊಂಡು, ಆ ಬಜೆಟ್ ವಿಚಾರಗಳನ್ನ ಇಟ್ಕೊಂಡು ಜನರ ಹತ್ರ ವಿವರಣೆ ಕೊಟ್ಕೊಂಡು ಅದನ್ನು ವಿಮರ್ಶೆ ಮಾಡ್ತಾ ಇವ್ರ ಓಟನ್ನು ಕಸಿಯೋದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾರೆ. ಇವ್ರದ್ದೇನಾದರೂ ಅಧಿಕಾರ ಬಂದರೆ ಅವಾಗಿನ ವಿರೋಧ ಪಕ್ಷ ಅವರು ಅದೇ ಕೆಲಸ ಮಾಡ್ತಾರೆ. ಈ ಪಕ್ಷದ ರಾಜಕೀಯ ಏನಾಗ್ಬಿಟ್ಟಿದೆ ಅಂತಂದರೆ, ಏನೇ ಮಾಡಿದ್ರೂ ಮುಂದಿನ ಎಲೆಕ್ಷನ್ಗೆ ಓಟ್ ಹೆಂಗೆ ಕ್ಯಾಚ್ ಹಾಕೊಳ್ಳೋದು. ಈ ZP ಎಲೆಕ್ಷನ್ಗಿರ್ಬೋದು, ಇಲ್ಲ ನಗರಸಭೆ ಎಲೆಕ್ಷನ್ಗಳಿರ್ಬೋದು, ಇಲ್ಲ MLA MP ಎಲೆಕ್ಷನ್ಗಿರ್ಬೋದು, ಇಲ್ಲ ಈ ಹಾಲು ಡೈರಿ ಎಲೆಕ್ಷನ್ನು ಬಿಡ್ತಾಯಿಲ್ಲ ಇವರು. ಇನ್ನು ಯಾವುದೋ ಒಂದು ಸಣ್ಣ ಬ್ಯಾಂಕ್ ಎಲೆಕ್ಷನ್ನು ಕೂಡ ಬಿಡ್ತಾಯಿಲ್ಲ. ಎಲ್ಲವೂ ನಮ್ಮ ಪಕ್ಷನೇ ಇರಬೇಕು. ಈ ರೀತಿಯ ಕೆಟ್ಟ ರಾಜಕೀಯ ಜನಗಳು ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಮಾತಾಡ್ತಾ ಇರೋದು ವ್ಯವಸ್ಥೆ ಬಗ್ಗೆ. ವ್ಯವಸ್ಥೆ ಬದಲಾಗಬೇಕು. ತೆರಿಗೆ ವ್ಯವಸ್ಥೆ ಏನಿದೆ, ಈಗ GST ಮಾಡಿದರೆ ಅದೊಂದು ಒಳ್ಳೆ ತೆರಿಗೆ ವ್ಯವಸ್ಥೆ ಅಂತ ಇಡೀ ಜಗತ್ತಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಆದರೆ ಸ್ಲ್ಯಾಬನ್ನು ಕಡಿಮೆ ಮಾಡಬೇಕು. ಅಗತ್ಯ ವಸ್ತುಗಳ ಬೆಲೆ, ಅಗತ್ಯ ವಸ್ತು ಅಂತಂದ್ರೇನು? ಊಟ, ಬಟ್ಟೆ,
ಮತ್ತು ಶಿಕ್ಷಣ, ಆರೋಗ್ಯ ಈ ಥರ ಅಗತ್ಯ ವಿಚಾರಗಳೇನಿವೆ ಇದು ಪ್ರತಿ ಬಜೆಟಲ್ಲೂ ಕೂಡ ಕಡಿಮೆ ಆಗ್ತಾ ಇದ್ರೆ ಅದು ಒಳ್ಳೆ ಬಡ್ಜೆಟು. ಅಟ್ಲೀಸ್ಟ್ ಕಡಿಮೆ ಆಗಿಲ್ಲ ಅಂತಂದ್ರೂ ಅದು ಅದೇ ಥರ ಸ್ಥಿರವಾಗಿದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನೀವು ಪ್ರತಿ ಸಲ ಬಡ್ಜೆಟ್ ಆದಮೇಲೆ ಒಂದು 6-7 ತಿಂಗಳಾದಮೇಲೆ ಆ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಅಗತ್ಯ ವಸ್ತುಗಳ ಬೆಲೆ. ನೋಡಿ, ಸ್ಟೈಲಿಶ್ ವಾಚ್ ಹಾಕ್ತೀವಿ, ಕಾರ್ಗಳು ತಗೊಳ್ತೀವಿ, ಫ್ಲೈಟಲ್ಲಿ ಓಡಾಡ್ತೀವಿ, ಇನ್ನು ಮೊಬೈಲ್ಗಳು ತಗೊಳ್ತೀವಿ, ದೊಡ್ಡ ದೊಡ್ಡ ಟಿ ವಿ ತಗೊಳ್ತೀವಿ. ಇದ್ರದ್ದೆಲ್ಲ ರೇಟು ಜಾಸ್ತಿ ಆದರೆ ಅದು ಪರವಾಗಿಲ್ಲ. ಅಂದರೆ ಇವ್ರು ಇವಾಗ ಮಾಡಿರುವ ಸ್ಲ್ಯಾಬು ಅದು ಭಾಳ ಡೇಂಜರು. ಎಂಥ ಮುಂದುವರಿದ ದೇಶಗಳಲ್ಲೇ ಜಿ ಎಸ್ ಟಿ ಸ್ಲ್ಯಾಬು ಹೈಯೆಸ್ಟ್ ಅಂತಂದರೆ 8% ಇದೆ. ಇಲ್ಲಿ 26%ವರೆಗೂ ಆಗ್ತಾ ಇದ್ದಾರೆ. ಒಂದು ಪಾಪ್ಕಾರ್ನ್ಗೂ ಕೂಡ ಇವರು ಬಿಡ್ದಂಗೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಬಡ್ಜೆಟ್ ಮೇಲೆ ನಾವೆಲ್ಲ ನಿಗಾ ವಹಿಸಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ ಜೊತೆಗೆ ನಾವೆಲ್ಲ ಯಾರು ಜನಪರ ಚಳವಳಿ ಮಾಡೋರು ಇದ್ದೀವಿ, ನಾವೆಲ್ಲ ಈ ಒಕ್ಕೂಟ ಸರ್ಕಾರ ಅನ್ನೋದನ್ನೇ ನೀವು ಕಿತ್ತಾಕಬೇಕು. ಒಕ್ಕೂಟ ವ್ಯವಸ್ಥೆ ಇರಬೇಕು, ಒಕ್ಕೂಟ ಸರ್ಕಾರ ಅನ್ನೋದು ಇರಕೂಡ್ದು. ನಾವು ಈ ಟ್ಯಾಕ್ಸ್ ಸಿಸ್ಟಮ್ ಏನಿದೆ ಸಂಪೂರ್ಣವಾಗಿ ಟ್ಯಾಕ್ಸ್ ತೆರಿಗೆ ಅನ್ನುವಂಥದ್ದು ಅದು ಕರ್ನಾಟಕ ಸರ್ಕಾರನೇ ಕಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ ಸರ್ಕಾರನೇ ನಮ್ಮ ಗಡಿ ವ್ಯಾಪ್ತಿ ಒಳಗೆ ಏನಿದೆ ಅದಕ್ಕೆ ಅದನ್ನು ಬಳಸ್ತಾ ಹೋಗಬೇಕು. ಕೆಲವರು ಹೇಳ್ಬೋದು, ಈಗ ಅಲ್ಲಿವರೆಗೂ ಏನಪ್ಪ ಮಾಡೋದು, ಹಂಗಾದ್ರೆ ನಾವು ಒಕ್ಕೂಟ ಸರ್ಕಾರದ ವಿರುದ್ಧ ಮಾತಾಡಲೇಬಾರ್ದಾ, ಅವರ ಬಡ್ಜೆಟನ್ನು ವಿಮರ್ಶನೆ ಮಾಡಬಾರ್ದಾ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅಲ್ಲಿವರೆಗೂ ಅಲ್ಲ, ಇಲ್ಲಿವರೆಗೂ ಅಲ್ಲ, ಎಲ್ಲಿವರೆಗೂ ಅಲ್ಲ. ನಮ್ಮ ವಾದ, ನಮ್ಮ ಪ್ರತಿಪಾದನೆ ಒಂದೇ ಆಗಿರಬೇಕು ಎಲ್ಲ ಸಂದರ್ಭದಲ್ಲೂ ಕೂಡ. ನಾವು ಯಾಕೆ ಇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು? ನಮಗೇನು ಇವರಿಂದ ಏನಾದರೂ ಸಿಕ್ಕಿದ್ಯಾ? ಈಗ ಇವರು ತೆರಿಗೆ ಸರಿಯಾಗಿ ಕೊಟ್ಟಿಲ್ಲ, ಹಂಚಿಲ್ಲ ಅಂತ ಮಾತಾಡ್ತೀವಲ್ಲ, ಇವರೇನು ಎಲ್ಲಿಂದನೂ ಆಕಾಶದಿಂದ ತಂದುಬಿಡ್ತಾರಾ? ಎಲ್ಲ ಜನಗಳಿಂದ ಕಲೆಕ್ಟ್ ಮಾಡ್ತಾರೆ. ಹೈಯೆಸ್ಟು ಟ್ಯಾಕ್ಸ್ ಕಲೆಕ್ಷನ್ ಸ್ಟೇಟ್ ಆಗಿರುವಂಥ ಕರ್ನಾಟಕ ಇವತ್ತು ಇಂಡಿಯಾದ ಬೇರೆ ಬೇರೆ ಸ್ಟೇಟ್ಗಳಿಗೆ ಎಲ್ಲ ದುಡ್ಡನ್ನು ಕೊಡ್ತಾ ಇದೆ. ಕೆಲವ್ರು ಹೇಳ್ಬೋದು ಮಹಾರಾಷ್ಟ್ರ ಅಲ್ವಾ ಹೈಯೆಸ್ಟು ಅಂತ. ಅದು ಶುದ್ಧ ಸುಳ್ಳು. ಮಹಾರಾಷ್ಟ್ರದಲ್ಲಿ ಮುಂಬೈ ಇದೆ. ಆ ಮುಂಬೈ ಸಂವಿಧಾನಬದ್ಧವಾಗಿಯೇ ಅದು ಫೈನಾನ್ಷಿಯಲ್ ಕ್ಯಾಪಿಟಲ್. ಅದು ಕೇವಲ ಮಹಾರಾಷ್ಟ್ರಕ್ಕೆ ಸೇರಿದ್ದಲ್ಲ. ಹೇಗೆ ಡೆಲ್ಲಿ ಇಡೀ ಒಕ್ಕೂಟಕ್ಕೆ ಸೇರಿದ್ದೋ ಅದೇ ರೀತಿ ಮುಂಬೈ ಕೂಡ ಇಡೀ ಒಕ್ಕೂಟಕ್ಕೆ ಸೇರಿದ್ದು. ಹಾಗಾಗಿ ಆ ಮುಂಬೈಯಲ್ಲಿ ಬರುವ ರೆವಿನ್ಯೂನೇ ಮಹಾರಾಷ್ಟ್ರದ ತೆರಿಗೆಯಲ್ಲಿ 50% ಇದೆ. ನೀವು ಕರ್ನಾಟಕದಿಂದ ದುಡ್ಡನ್ನು ತಗೊಂಡು ಇಡೀ ಈ ಇಂಡಿಯಾದ ಬೇರೆ ಬೇರೆ ರಾಜ್ಯಗಳನ್ನ ರನ್ ಮಾಡ್ತಾ ಇದ್ದೀರಿ. ಹೋಗ್ಲಿ, ಅಲ್ಲಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಇಲ್ಲ. ಯಾವುದೋ ಒಂದು ಕೊಳಚೆ ನೀರನ್ನ ಹರಿಯೋದ್ರಲ್ಲಿ ಹೋಗಿ ನೀವು ಮುಳುಗಿದ್ರೂ ಬೇಜಾರಾಗ್ತಿರ್ಲಿಲ್ಲ. ಒಂದು ಒಳ್ಳೆ ನೀರು ಚೆನ್ನಾಗಿರೋ ಒಂದು ನದಿಲಿ ನೀವು ಬಟ್ಟೆ ಬಿಚ್ಕೊಂಡು ಹೋಗಲ್ಲಿ ಮುಳುಗ್ಬಿಟ್ರೆ ನಾವೆಲ್ಲ ಶುದ್ಧ ಆಗ್ಬಿಡ್ತೀವಿ ಅನ್ನೋ ಭ್ರಮೆಗಳನ್ನ ಹುಟ್ಟಾಕಿ ಜನರನ್ನೆಲ್ಲ ಹಾಳು ಮಾಡಿ ಅಲ್ಲಿ ಸಾವಿರಾರು ಜನ ಕಾಲು ತುಳಿತದಲ್ಲಿ ಸಾಯುವಂಗೆ ಮಾಡ್ತಾಯಿದ್ದೀರಿ. ಈ ಕಾರಣಕ್ಕೆ ನಮ್ಮ ಪಟ್ಟು ಯಾವಾಗ್ಲೂ ಈ ವ್ಯವಸ್ಥೆ ಬದಲಾಗಬೇಕು ಅನ್ನೋದ್ರ ಕಡೆನೇ ಇರಬೇಕು ಹೊರತಾಗಿ ಇಲ್ಲಿ ಆಡಳಿತದಲ್ಲಿರುವ ಪಕ್ಷನೋ ಇಲ್ಲ ಅಲ್ಲಿ ವಿರೋಧ ಪಕ್ಷ ಆಗಿರುವಂಥವ್ರ ಹುನ್ನಾರ ಏನಂತಂದರೆ, ಯಾವುದೇ ರಾಜಕೀಯ ಪಕ್ಷ ಆಗಲಿ ಅವರ ಗುರಿ ಒಂದೇ, ಮುಂದೆ ಬರುವ ಎಲೆಕ್ಷನ್ ಗೆಲ್ಲೋದಷ್ಟೇ. ಅದು ಪಂಚಾಯಿತಿ ಎಲೆಕ್ಷನ್ ಇರ್ಬೋದು, ಇಲ್ಲ ಅದೊಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಕಡೆಗೆ ಒಂದು ಡೈರಿ ಎಲೆಕ್ಷನ್ ಇರ್ಬೋದು. ಹಾಗಾಗಿ ಈ ರಾಜಕೀಯ ಪಕ್ಷಗಳು ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತವೆ. ಅದಕ್ಕೆ ನಾವು ಮಾರೋಗಬಾರ್ದು. ಈ ಥಿಂಕ್ ಬಿಯಾಂಡ್ ಪಾಲಿಟಿಕ್ಸ್ ಅಂದರೆ ಈ ಪವರ್ ಪಾಲಿಟಿಕ್ಸ್ಗಿಂತ ಅಂದರೆ ನಾವು ಮಾಡ್ತಾ ಇರೋದು ಪಾಲಿಟಿಕ್ಸೇ, ಪ್ರೆಷರ್ ಪಾಲಿಟಿಕ್ಸಿಂದ ನಾವು ವ್ಯವಸ್ಥೆನ ಬದಲಾಯಿಸ್ಬೋದೇ ಹೊರತಾಗಿ ಪವರ್ ಪಾಲಿಟಿಕ್ಸಿಂದ ಬದಲಾಯಿಸೋದಕ್ಕೆ ಆಗಲ್ಲ. ಸಿಂಪಲ್ಲಾಗಿ ಈ ಟ್ಯಾಕ್ಸ್ ಸಿಸ್ಟಮ್ಮು ಸರಿ ಇಲ್ಲ, ಅದು ಸರಿ ಹೋಗಬೇಕು. ಅದ್ರ ಕಡೆಗೆ ನಮ್ಮ ಗಮನನ ಕೊಡೋಣ. ಶರಣು. ಥ್ಯಾಂಕ್ ಯು.